ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮೀತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇದೇ 19ನೇ ತಾರೀಕು ಅಕ್ಷಯ ತೃತೀಯ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಅಕ್ಷಯ ತೃತೀಯ ದಿನ ನೀವು ಏನನ್ನೂ ಖರೀದಿ ಮಾಡೋಕ್ಕಾಗಲಿಲ್ಲ ಅಂದರೂ ನಾನು ಹೇಳೋವಂಥ ಚಿಕ್ಕ ಪುಟ್ಟ ವಸ್ತುಗಳನ್ನು ಅವತ್ತಿನ ದಿನ ಖರೀದಿ ಮಾಡೋ ಅಂಥದ್ದನ್ನು ಮಾಡಿ. ಯಾಕಂದರೆ ನಾವು ಅವತ್ತಿನ ದಿನ ಖರೀದಿ ಮಾಡುವಂಥ ವಸ್ತುಗಳು ನಮ್ಮ ಜೀವನದಲ್ಲಿ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ, ಸಮೃದ್ಧಿ ತರುತ್ತೆ ಮತ್ತು ಶಕ್ತಿಯ ಪ್ರತೀಕ ಆಗಿರುತ್ತೆ. ಐಶ್ವರ್ಯನ ಹೆಚ್ಚಾಗುವಂಥದ್ದು ಮಾಡುತ್ತೆ, ಮನೆಯಲ್ಲಿ ಶುದ್ಧತೆನ ಕಾಪಾಡುತ್ತೆ. ಉನ್ನತ ಶಕ್ತಿಯಲ್ಲಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗೋದಕ್ಕೆ ಚಿನ್ನನೇ ಖರೀದಿ ಮಾಡಬೇಕು ಅಂತ ಏನಿಲ್ಲ. ಈ ವಸ್ತುಗಳನ್ನು ನೀವು ತಗೊಂಬಂದು ಅವತ್ತಿನ ದಿನ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿದರೆ ಸಾಕು. ಅದು ಯಾವ್ಯಾವುದು ಅಂತ ಅಂದರೆ ಕಮಲದ ಬೀಜಗಳು. ಅದನ್ನು ನಾವು ಯಾಕೆ ಲಕ್ಷ್ಮೀ ದೇವಿ ಮುಂದೆ ಇಡಬೇಕು ಅಂದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಸಹಾಯಕ ಮತ್ತು ಹಣದ ಅಡೆತಡೆಗಳನ್ನು ನಿವಾರಿಸಿ ದೀರ್ಘಕಾಲಿಕ ಐಶ್ವರ್ಯವನ್ನು ನೀಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾವು ಕಮಲದ ಬೀಜಗಳನ್ನು ಲಕ್ಷ್ಮೀ ದೇವಿಗೆ ಪೂಜೆಗೆ ತಂದು ಇಟ್ಟು ಅದನ್ನು ಆರಾಧಿಸಬೇಕಾಗುತ್ತೆ. ಇನ್ನು ನಾವು ಅರಿಶಿಣನ ತಂದು ದೇವಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಅದು ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗೋದಕ್ಕೆ ಮತ್ತು ಬೆಳವಣಿಗೆ ಸಂಕೇತ. ನೀವು ಯಾವುದಾದರೂ ಒಂದು ವ್ಯಾಪಾರ ವ್ಯವಹಾರ ನಡೆಸ್ತಾ ಇದ್ದೀರಾ ಅಂದರೆ ಅದು ದಿನೇ ದಿನೇ ಅಭಿವೃದ್ಧಿ ಆಗೋದಕ್ಕೆ, ಜೀವನದಲ್ಲಿ ಹಣ ನಿಮ್ಮ ಮನೆಗೆ ಬರೋದಕ್ಕೆ, ಭಾಗ್ಯಗಳು ನಿಮ್ಮ ಮನೆಗೆ ಬರೋದಕ್ಕೆ ಮತ್ತು ನಿಮ್ಮಲ್ಲಿ ಯಾವುದೋ ಒಂದು ಕೆಲಸನ ನೀವು ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿನ ಉತ್ಪತ್ತಿ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಆಗಿಂದಾಗಿ ಶುಭ ಕಾರ್ಯಗಳು ಯಾವುದೋ ಒಂದು ರೂಪದಲ್ಲಿ ನಾಮಕರಣ ಇರ್ಬೋದು, ಅಥವಾ ಮನೆ ಕಟ್ಟೋ ಗೃಹ ಪ್ರವೇಶ ಇರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ಎಲ್ಲನೂ ಮಾಡುವಂಥದ್ದು ಶುಭ ಕಾರ್ಯಗಳು ಒಮ್ಮಿಂದೊಮ್ಮೆ ಆಗುವಂಥದ್ದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಾವು ಅರಿಶಿಣನ ಪೂಜೆಗೆ ಇಡಬೇಕಾಗುತ್ತೆ. ಇನ್ನು ನಾವು ಹಳದಿ ಕವಡೆಗಳನ್ನು ಯಾಕೆ ಇಡಬೇಕು ಅಂದರೆ ಹಣದ ಆಕರ್ಷಣೆ ಆಗೋದಕ್ಕೆ ಮತ್ತು ಬಲವಾದ ನಮ್ಮ ಜೀವನದಲ್ಲಿ ಏನಾದ್ರೂ ದೋಷಗಳಿದ್ದರೆ ಆ ದೋಷಗಳೆಲ್ಲ ಪರಿಹಾರ ಆಗೋದಕ್ಕೆ ಮತ್ತು ನಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಮತ್ತು ಆರ್ಥಿಕ ಭಾಗ್ಯವನ್ನು ಹೆಚ್ಚಿಸುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಮುಂದೆ ಇನ್ನೇನೋ ಒಂದು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿರ್ತೀವಿ, ಅಥವಾ ಜೀವನಕ್ಕೆ ಇನ್ನೇನೋ ಒಂದು ದಾರಿ ಕಟ್ಕೊಬೇಕು ಅಂತ ಆಸೆ ಪಡ್ತಾ ಇರ್ತೀವಿ, ಅಥವಾ ನಾವು ಮಾಡ್ತಿರೋ ಕೆಲಸನ ಬಿಟ್ಟು ಆ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು, ಅಥವಾ ಯಾವುದಾದ್ರೂ ಒಂದು ಹೊಸ ಕೆಲಸನ ಆರಂಭಿಸಬೇಕು ಅನ್ನೋದಕ್ಕೆ, ಬೆಳವಣಿಗೆಗೆ ಇದು ತುಂಬಾ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಹಳದಿ ಕವಡೆಗಳನ್ನು ಅವತ್ತಿನ ದಿನ ಖರೀದಿ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಿ. ಇನ್ನು ನೀವು ಗೋಮತಿ ಚಕ್ರಗಳನ್ನು ಅವತ್ತಿನ ದಿನ ಖರೀದಿ ಮಾಡಬೇಕು. ಇದು ಗೋಮತಿ ಚಕ್ರ ಬಂದು ಹಣದ ಸ್ಥಿರತೆ ನೀಡುತ್ತದೆ ಮತ್ತು ಅನಗತ್ಯ ಖರ್ಚಿನಿಂದ ರಕ್ಷಿಸುತ್ತದೆ. ನಿರಂತರ ಆರ್ಥಿಕ ಅರಿವನ್ನು ಆಕರ್ಷಿಸುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಈ ಗೋಮತಿ ಚಕ್ರ ಅನ್ನೋದು ಮನೆಯಲ್ಲಿ ಇದ್ದಾಗ ನಮಗೆ ಗೊತ್ತಿಲ್ಲದಂಗೆ ನಾವು ದುಡಿದಂಥ ದುಡ್ಡು ನೀರಿನಂತೆ ಯಾವುದೋ ರೀತಿಯಲ್ಲಿ ಪೋಲಾಗ್ತಾ ಇರುತ್ತೆ. ಸಾಲದ ಸಮಸ್ಯೆಗಳಿಗೆ, ಕಂತುಗಳಿಗೆ ಕಟ್ಟಿ ಕಟ್ಟಿ ಸಾಕಾಗ್ತಾ ಇರುತ್ತೆ. ಅದನ್ನೇ ನಾವು ಮಹಾಲಕ್ಷ್ಮಿಯ ಪೂಜೆಯ ದಿನ, ಅಕ್ಷಯ ತೃತೀಯ ದಿನ ದೇವಿಯ ಮುಂದೆ ಇಟ್ಟು ಸಂಕಲ್ಪ ಮಾಡಿ ಪೂಜೆಗಳನ್ನು ಮಾಡಿದಾಗ ಆ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು, ಹಣದ ಸ್ಥಿರತೆ ಅಂದರೆ ಹೆಚ್ಚೆಚ್ಚಾಗಿ ಹಣನ ಖರ್ಚು ಮಾಡೋ ಅಂಥದ್ದು ಕಡಿಮೆ ಆಗುತ್ತೆ. ಅನಗತ್ಯ ಖರ್ಚಿನಿಂದ ಮನೆಯಲ್ಲಿ ಜಗಳಗಳು ಉಂಟಾಗ್ತಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ಯಾವುದೋ ಒಂದು ರೂಪದಲ್ಲಿ ಲಕ್ಷ್ಮೀ ದೇವಿ ಅನುಗ್ರಹದಿಂದ ನಿಮಗೆ ಆರ್ಥಿಕ ಅರಿವು ಕೂಡ ಹೆಚ್ಚಾಗುವಂಥದ್ದು ಆಗುತ್ತೆ. ಅದಕ್ಕೋಸ್ಕರ ನಾವು ಗೋಮತಿ ಚಕ್ರನ ಅವತ್ತಿನ ದಿನ ಪೂಜೆಗೆ ಇಡಬೇಕಾಗುತ್ತೆ. ಇನ್ನು ನಾವು ಕೇಸರಿನ ತೊಗೊಂಬಂದು ಅವತ್ತಿನ ದಿನ ಅಮ್ಮನವರಿಗೆ ಅರ್ಪಣೆ ಮಾಡಬೇಕಾಗತ್ತೆ. ಯಾಕೆ ನಾವು ಆ ಕೇಸರಿನ ಅರ್ಪಣೆ ಮಾಡಬೇಕು ಅಂದರೆ ಅವತ್ತಿನ ದಿನ ನಮ್ಮ ಮನೆಯಲ್ಲಿ ಐಶ್ವರ್ಯ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಹೆಚ್ಚಾಗ್ತಾ ಹೋಗಬೇಕು, ಮನೆಯಲ್ಲಿ ಶುದ್ಧತೆ ಅನ್ನೋದು ಇರಬೇಕು. ಅದರ ಜೊತೆಗೆ ನಮ್ಮಲ್ಲಿ ಉನ್ನತ ಶಕ್ತಿಯ ಪ್ರತೀಕ ಆಗಿರುತ್ತೆ. ಅದು ನಮ್ಮನ್ನು ಸಮೃದ್ಧಿ ಕಡೆಗೆ ಆಕರ್ಷಿಸೋದಕ್ಕೆ ಅದು
ಅನ್ನೋದು ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಥವಾ ನಮ್ಮ ಮಕ್ಕಳು ಯಾವುದೋ ಒಂದು ಕನಸಿನ ಗುರಿನ ಮುಟ್ಟಬೇಕು ಅಂತ ಅವರು ಪರಿತಪಿಸ್ತಾ ಇರ್ತಾರೆ. ಅಂಥ ಕನಸುಗಳು ಅವರು ಹಾಕಿದಂಥ ಶ್ರಮಕ್ಕೆ ಪ್ರತಿಫಲ ನೀಡೋದಕ್ಕೆ ಇದು ತುಂಬಾ ಸಹಾಯ ಮಾಡಿಕೊಡುತ್ತೆ. ಈ ರೀತಿ ವಸ್ತುಗಳನ್ನು ನೀವು ಅಕ್ಷಯ ತೃತೀಯ ದಿನ ತಗೊಂಬಂದು ನೀವು ವಿಶೇಷವಾಗಿ ಪೂಜೆ ಮಾಡೋ ಅಂಥದ್ದನ್ನು ನೀವು ಮಾಡಬೇಕಾಗತ್ತೆ. ಅವತ್ತಿನ ದಿನ ನೀವು ಒಂದು ತಾಮ್ರದ ಬಟ್ಟಲಲ್ಲಿ ಅದನ್ನು ನೀವು ಅಷ್ಟು ವಸ್ತುಗಳನ್ನು ತಂದು ನೀವು ಏನೋ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ನಿಮ್ಮ ಮನೆಯಲ್ಲಿರೋಂತಹ ಅನ್ನಪೂರ್ಣೇಶ್ವರಿ ದೇವರದ ಫೋಟೋನಾದರೂ ಇಡ್ಬೋದು. ಇಲ್ಲಾಂದರೆ ಮಹಾಲಕ್ಷ್ಮಿ ಫೋಟೋನ ಅವತ್ತಿನ ದಿನ ಅಲ್ಲಿ ಇಟ್ಟು ಅದರ ಮುಂದೆ ಈ ವಸ್ತುಗಳನ್ನು ಇಟ್ಟು ಅಲ್ಲಿ ನೀವು ಆ ತಾಮ್ರದ ತಟ್ಟೆಗೆ ಈ ವಸ್ತುಗಳನ್ನೆಲ್ಲ ಒಂದೊಂದು ಬಟ್ಟಲಿಗೆ ಹಾಕಿ ಇಟ್ಟು ಅದರ ಮೇಲೆ ನೀವು ಕೆಂಪು ಗುಲಾಬಿ ಹೂಗಳನ್ನು ಇಟ್ಟು ಓಂ ಶ್ರೀಂ ಐ ಮಹಾಲಕ್ಷ್ಮಿ ತಾಯೇ ನಮಃ ಅನ್ನೋ ಬೀಜಾಕ್ಷರಿ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮೀ ದೇವಿ ಅನುಗ್ರಹ ಸಂಪೂರ್ಣವಾಗಿ ಸಿಗುವಂಥದ್ದು. ಪೂಜೆ ಮಾಡಿದ ನಂತರ ಆ ವಸ್ತುಗಳನ್ನು ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಅಷ್ಟು ವಸ್ತುಗಳನ್ನು ಹಾಕಿ ನೀವು ಹಣ ಇಡೋವಂಥ ಜಾಗದಲ್ಲಿ ಅದನ್ನು ಇಡೋ ಅಂಥದ್ದನ್ನು ನೀವು ಮಾಡಿದಾಗ ಲಕ್ಷ್ಮಿ ಶಾಶ್ವತವಾಗಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸೋವಂಥದ್ದು ಆಗುತ್ತೆ. ಅದರಲ್ಲೂ ಏಪ್ರಿಲ್ 19 ಬಂದು 2026 ದಿನಾಂಕ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನಾಂಕ ಆಗಿರುತ್ತೆ. ಅದರಲ್ಲೂ ನೀವು ಪೂಜೆ ಮಾಡಬೇಕು ಅಂತ ಬಯಸುವಂಥವ್ರು ತೃತೀಯ ತಿಥಿ ಪ್ರಾರಂಭ ಬಂದು ಏಪ್ರಿಲ್ 19, 2026 ಬೆಳಗ್ಗೆ 10:49ಕ್ಕೆ ಸ್ಟಾರ್ಟ್ ಆಗಿ ತೃತೀಯ ತಿಥಿ ಅಂತ್ಯ ಬಂದು ನಿಮಗೆ ಏಪ್ರಿಲ್ 20, 2026 ಬೆಳಗ್ಗೆ 7 ಗಂಟೆಯಿಂದ 27ಕ್ಕೆ ಕೊನೆಯಾಗುತ್ತೆ. ಪೂಜಾ ಮುಹೂರ್ತ ಬಂದು ಏಪ್ರಿಲ್ 19 ಬೆಳಗ್ಗೆ 10:49ರಿಂದ 12 ಗಂಟೆ 20ರವರೆಗೆ ನೀವು 1 ಗಂಟೆ 32 ನಿಮಿಷದ ಒಳಗಾಗಿ ನೀವು ಪೂಜೆನ ಮಾಡಿ ಮುಗಿಸುವಂಥದ್ದು ಮಾಡ್ಬೋದು. ಅದರಲ್ಲೂ ಅಕ್ಷಯ ತೃತೀಯವನ್ನು ನಾವು ಸ್ವಯಂ ಸಿದ್ಧ ಮುಹೂರ್ತ ಎಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಪ್ರಾರಂಭಿಸುವ ಯಾವುದೇ ಹೊಸ ಕಾರ್ಯಗಳು, ಉದ್ಯಮಗಳು ಅಥವಾ ಅದನ್ನು ನಾವು ಆರಂಭ ಮಾಡಿದಾಗ ಸಮೃದ್ಧಿ ಅನ್ನೋದು ನೀಡೋವಂಥದ್ದು ಆಗುತ್ತೆ. ಚಿನ್ನ ಏನಾದರೂ ನೀವು ಖರೀದಿ ಮಾಡಬೇಕು ಅಂತ ಅಂದರೆ ಅವತ್ತಿನ ದಿನ ಬೆಳಗ್ಗೆ 10 ಗಂಟೆ 49 ನಿಮಿಷದಿಂದ ಬೆಳಗ್ಗೆ ಏಪ್ರಿಲ್ 19 ಬೆಳಗ್ಗೆ 10:49ರಿಂದ ಏಪ್ರಿಲ್ 20 ಬೆಳಗ್ಗೆ 5 ಗಂಟೆ 51 ನಿಮಿಷದವರೆಗೆ ನೀವು ಏನಾದರೂ ಮನೆಗಳಲ್ಲಿ ಚಿನ್ನನ ಖರೀದಿ ಮಾಡೋವಂಥದ್ದನ್ನು ನೀವು ಮಾಡ್ಬೋದು. ಅದರಲ್ಲೂ ನಾನು ಹೇಳಿದಂಥ ವಸ್ತುಗಳನ್ನು ನೀವು ಇಂಥ ಸಮಯದಲ್ಲಿ ನೀವು ಖರೀದಿ ಮಾಡಿ ದೇವರ ಮುಂದೆ ಪೂಜೆ ಮಾಡಿ ಅದನ್ನು ಎತ್ತಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅಕ್ಷಯ ಅಂದರೆ ಯಾವಾಗಲೂ ನಮಗೆ ಕ್ಷಯಿಸದ ಅಂದರೆ ಶಾಶ್ವತವಾಗಿ ಸಂಪತ್ತು ಕೊಡುವಂಥದ್ದು, ಯಶಸ್ಸು ಕೊಡುವಂಥದ್ದು ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಅವತ್ತಿನ ದಿನ ಲಕ್ಷ್ಮೀ ಪೂಜೆನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದೊಂದು ಸಣ್ಣ ಮಾಹಿತಿ ತಿಳಿಸಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು.